ಈಗ ನಾವು ಏನು ಈ ಹಾವಲಗುರ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ಹಾವಲಗುರ್ಕಿಯಲ್ಲಿ ನಮ್ಮ MLA ಆದಂಥ ಪ್ರದೀಪ್ ಸರ್ ಅವರ ನೇತೃತ್ವದಲ್ಲಿ ಏನು ನುರಿತ ವೈದ್ಯರ ಆದಂಥ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಕಡೆಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಮೊದಲು ನಾವು ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಚಿಕ್ಕಬಳ್ಳಾಪುರ ಜನತೆಯ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಪ್ರದೀಪ್ ಸಾರು ನಮ್ಮ ಹೆಮ್ಮೆ ಅಂತ ಹೇಳುತ್ತಾ ಏನು ಈ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ಪಂಚಾಯಿತಿಯಿಂದ ಕೂಡ ಏನು ನುರಿತ ವೈದ್ಯರಿಂದ ಏನು ಈ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಆರೋಗ್ಯ ಶಿಬಿರ ಎಲ್ಲ ಕಡೆ ಕೂಡ ಯಶಸ್ವಿಯಾಗಿ ಮುಂದುವರ್ಕೊಂಡು ಬರ್ತಾ ಇದೆ. ಹೀಗೆ ಎಲ್ಲ ರೀತಿಯಲ್ಲೂ ಆರೋಗ್ಯ ಶಿಬಿರ ಮುಂದುವರಿಸ್ಕೊಂಡು ನಮ್ಮ ಪ್ರದೀಪ್ ಸರ್ ಅವರಿಗೆ ಒಂದು ಆಶೀರ್ವಾದ, ಎಲ್ಲರ ಒಂದು ಹಿರಿಯರ ಆಶೀರ್ವಾದ ಅವ್ರಿಗೆ ದೊರಕಲಿ ಅಂತ ಈ ಮೂಲಕ ಕೋರುತ್ತಾ ನಾನು ಈ ಆರೋಗ್ಯ ಶಿಬಿರದಿಂದ ಜನಮನ್ನಣೆಯನ್ನು ಪಡಿತಾ ಇದ್ದಾರೆ. ಯಾಕಂದರೆ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ಈಗೇನು 1.5 ವರ್ಷ ಆಯಿತು ನಮ್ಮದು ಶಾಸಕರಾಗಿ ಆಯ್ಕೆಯಾಗಿ ಈ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಆಂಬುಲೆನ್ಸ್ಗಳನ್ನು ಬಡವರಿಗೆ ಯೋಗಕ್ಷೇಮ ವಿಚಾರಿಸೋ ಆಂಬುಲೆನ್ಸ್ಗಳನ್ನು ಬಿಟ್ಟಿದ್ದಾರೆ. ಮತ್ತು ಬಡವರಿಗೆ ಮಕ್ಕಳಿಗೆ ಒಂದು SSLC ವಿದ್ಯಾರ್ಥಿಗಳಿಗೆ 1000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ಮತ್ತು ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಯೋಗಕ್ಷೇಮ ಚೆನ್ನಾಗಿರಲಿ, ಅರಿಶಿನ ಕುಂಕುಮ ಅಂತೇಳಿ ಎಲ್ಲರಿಗೂ ಸೀರೆ ಮತ್ತು ಅರಿಶಿನ ಕುಂಕುಮವನ್ನು ನೀಡ್ತಾ ಇದ್ದಾರೆ. ಮತ್ತು ಇನ್ನೂ ಬಹಳಷ್ಟು ರೀತಿಯಲ್ಲಿ ನಮ್ಮ ಬಡವರಿಗೆ, ದೀನದಲಿತರಿಗೆ, ಅಸ್ಪೃಶ್ಯರಿಗೆ ಮತ್ತು ಎಲ್ಲ ಜನಾಂಗದ ಬಡವರಿಗೆ ಸಾಕಷ್ಟು ರೀತಿಯಾದಂತಹ ಒಂದು ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಅವರಿಗೆ ಕಷ್ಟದಲ್ಲೇ ನೆರವಾಗ್ತಾ ಇದ್ದಾರೆ. ಈಗ ಬಡವರು ಕಷ್ಟ ಬಂದರೆ ಮತ್ತು ಅವರಿಗೆ ಒಂದು ಕಾಯಿಲೆ ಕಸರತ್ತುಗಳನ್ನು ಬಂದರೆ ಅವರು ಎಲ್ಲೂ ಹೋಗ್ತಾರೆ. ಶ್ರೀಮಂತರಾದರೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಹಣ ಖರ್ಚು ಮಾಡಿ ಅವರ ಆರೋಗ್ಯವನ್ನು ಸುಧಾರಿಸ್ಕೊತಾರೆ. ಆದರೆ ಬಡವರು ಬನ್ನಿ ಅಮ್ಮ, ಬನ್ನಿ ಮುಂದೆ ಬನ್ನಿ. ಬಡವರು ಎಲ್ಲಿ ಹೋಗ್ತಾರೆ? ಬಡವರು ಹೀಗೆ ನರಳಾಡ್ತಾ ಅವರು ಸಾಯಬೇಕಂತ ಪರಿಸ್ಥಿತಿಗಳು ಬರುತ್ತೆ. ಆದರೆ ನಮ್ಮ ಪ್ರದೀಪ್ ಸರ್ ಅವರು ನಮ್ಮ ಒಂದು ಬಡವರ ಒಂದು ಯೋಗಕ್ಷೇಮನ ವಿಚಾರಿಸುತ್ತಾ ನಾನು ನಿಮ್ಮೊಂದಿಗೆ ಬಡವರೊಂದಿಗೆ ನಾನಿದ್ದೀನಿ, ದೀನದಲಿತರೊಂದಿಗೆ ನಾನಿದ್ದೀನಿ, ಕಷ್ಟಗಳಲ್ಲಿ ಎಲ್ಲ ರೀತಿಯಲ್ಲೂ ಸ್ಪಂದನೆ ಮಾಡ್ತೀನಿ ಅಂತ ಹೇಳುತ್ತಾ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ನಾನು ಆರೋಗ್ಯ ಶಿಬಿರಗಳನ್ನು ವಿಚಾರಿಸಿ ಅದರಲ್ಲಿ ಯಾರು ಕಿಡ್ನಿ ಫೇಲ್ಯೂರ್ ಆಗಿರೋರಿದ್ದಾರೆ, ಮತ್ತು ಕಿಡ್ನಿ ಫೇಲ್ಯೂರ್ ಆಗಿರೋದಿದ್ದಾರೆ, ಮತ್ತು ಅಸ್ತಮಾ ಕಾಯಿಲೆಗಳು ಯಾರಿದ್ದಾರೆ, ಮತ್ತು ಕ್ಯಾನ್ಸರ್ ಕಾಯಿಲೆಗಳು ಯಾರಿದ್ದಾರೆ, ಮತ್ತು ಈ ಧೂಳಿಂದ ಎಷ್ಟೋ ಜನಗಳು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅಂಥವರಿಗೆ ಖಂಡಿತವಾಗಿ ನಾನು ನೆರವಾಗ್ತೀನಿ. ಮತ್ತು ಅಂಥ ಸಂದರ್ಭಗಳೇನಾದರೂ ಇದ್ದರೆ ಅಂಥವರನ್ನು ನುರಿತ ವೈದ್ಯರ ಹತ್ರ ನಾನೇ ನನ್ನ ಆಂಬುಲೆನ್ಸಲ್ಲಿ ನನ್ನ ಬೆಂಗಳೂರಿಗೆ ಕರ್ಕೊಂಡೋಗ್ತೀನಿ. ಅವರಿಗೆ ಸಂಪೂರ್ಣವಾದ ಆರೋಗ್ಯ ವಿಚಾರಿಸೋವರೆಗೂ ಸಂಪೂರ್ಣ ಖರ್ಚು ವೆಚ್ಚಗಳೆಲ್ಲ ಸಂಪೂರ್ಣವಾಗಿ ನಾನೇ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಬಹಳಷ್ಟು ಭರವಸೆಗಳನ್ನು ಕೊಟ್ಟು ಆ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ. ಅವರು ನಡ್ಕೊಂಡು ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ, ಅವರ ಹಿರಿಯರ ಪರವಾಗಿ ಅವರ ಆಶೀರ್ವಾದ ಅವರ ಮೇಲೆ ಇರಲಿ. ಮತ್ತು ಅವರ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅವರು ಇಂಥ ಒಂದು ಸಭೆ ಸಮಾರಂಭಗಳನ್ನು ಮಾಡಲಿ, ಬಡವರ ಜೊತೆಯಲ್ಲಿ ಸ್ಪಂದಿಸಲಿ, ಅವರ ಕಷ್ಟ ಕಾರ್ಪಣ್ಯಗಳ ಜೊತೆಯಲ್ಲಿ ಬೆರೀಲಿ ಅಂತ ಹೇಳ್ತಾ ಈ ಮೂಲಕ ನನಗೆ ಅವಕಾಶ ಮಾಡಿಕೊಟ್ಕೊಂತ ನಾನು ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹಾವಲಗುರ್ಕಿ ಗ್ರಾಮ ಪಂಚಾಯಿತಿ ಬಂಧು ಮಿತ್ರರೇ, ಏನು ಇವತ್ತು ನಮ್ಮ ಶಾಸಕರಾದ ಪ್ರದೀಪ್ ಸರ್ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರ ಅಂತ ಏನು ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಯೋಜನೆಗೆ ಎಲ್ಲ ನಮ್ಮ ಸಾರ್ವಜನಿಕ ಜನರು ಸ್ಪಂದಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ಮೊದಲನೇದಾಗಿ ನಮ್ಮ ಒಂದು ಅನಿಸಿಕೆ ಇದೆ. ಹಾಗೂ ಪ್ರತಿಯೊಂದು ಬಡಜನರ ಮಧ್ಯ ಬೆರೆತು ಹಿಂದುಳಿದ ವರ್ಗಗಳ ಮತ್ತು ಬಡ ಕುಟುಂಬಗಳ ಇದು ಮಾಡಿ ಶಾಸಕರಾದ ಪ್ರದೀಪ್ ಸರ್ ಅವರು ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಒಳ್ಳೆಯ ಕೀರ್ತಿಯನ್ನು ಪಡೆದಿರುತ್ತಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿಯೂ ಸಹ ಮುಂದುವರಿಸಿಕೊಂಡು ಹೋಗಿ ಅವರ ಒಂದು ಕಾರ್ಯಕ್ರಮಗಳು ಯೋಗಕ್ಷೇಮವಾಗಿ ನಡೆದು ಜನರ ಮನ್ನಣೆಯನ್ನು ಗಳಿಸಬೇಕಂತ ತಮ್ಮ ಶಾಸಕರಲ್ಲಿ ಮನವಿಯನ್ನು ಮಾಡ್ತೀವಿ. ಅದೇ ಥರ ಏನು ಇವತ್ತು ಆಯೋಜನೆ ಮಾಡಬೇಕಂತ
ಕಾರ್ಯಕ್ರಮವನ್ನು ಎಲ್ಲರೂ ಜನಪ್ರತಿನಿಧಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರೂ ಮನಿಸುತ್ತಾ ಈ ಒಂದು 2 ಮಾತುಗಳು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.